ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಫೈನಲಿ ನಮ್ಮ ಗಾಡಿ ಲೋಡ್ ಆಯಿತು ಹೈದ್ರಾಬಾದಿಗೆ. ನೋಡಿ, ನಾನು ನಿನ್ನೆ ನೈಟ್ ಬಂದಿದ್ದೀನಿ. ನೈಟು ಲೋಡ್ ಮಾಡಿದರು. ಇದು ಒಂದೇ ಬಾಕ್ಸ್ ಮುಂದ್ಗಡೆ ಇದ್ದಿದ್ದು ಒಂದೇ ಬಾಕ್ಸ್ ಲೋಡ್ ಮಾಡಿದರು. ಮತ್ತು ಬೆಳಗ್ಗೆ ಏನು ಹೇಳಿದ್ರು, ಅದು ಇನ್ನೊಂದು ಹಿಂದ್ಗಡೆ ಇದ್ದಿದ್ದು ಬಾಕ್ಸ್ ತೊಗೊಂಡು ಹೋಗ್ಬೇಕಂತ. ನಾನು ಹೇಳಿದೆ ಇದು ಒಂದೇ ಲೋಡ್ ಮಾಡೋದು ಅಂತ ಹೇಳಿದ್ದೀರಿ. ನೈಟು ಪೇಪರ್ ರೆಡಿ ಆಗಿಲ್ಲ ಅಂತ ಕೇಸಿ ವೇಟ್ ಮಾಡೋಕೆ ಹಚ್ಚಿದ್ರಿ. ಇವಾಗಂದರೆ ಅದು ಇನ್ನೊಂದು ತೊಗೊಂಡು ಹೋಗ್ಬೇಕಂತ ಹೇಳ್ತಾ ಇದ್ದೀರಿ ಏನು ಬಾಕ್ಸ್ ಅಂತ ಹೇಳಿದೆ. ಅವ್ರೇನು ಹೇಳಿದ್ರು, ಇದು ಹಿಂದ್ಗಡೆದೇನು ಇನ್ನೊಂದು ಪಾಯಿಂಟ್, ಡಬಲ್ ಪಾಯಿಂಟು ಹಿಂದ್ಗಡೆದು ಇನ್ನು ಬೇರೆ ಪಾಯಿಂಟ್ ಲೋಡ್ ಖಾಲಿ ಮಾಡೋದು, ಮತ್ತು ಇದು ಮುಂದಿಂದ ಒಂದು ಬೇರೆ ಪಾಯಿಂಟ್ ಖಾಲಿ ಮಾಡೋದು ಅಂತ ಹೇಳಿದ್ರು. ನಂಗೆ ಬೇಡ, ಆಗಲ್ಲ, ಇದು ಒಂದೇ ಇರಲಿ, ನಾನು ಒಂದೇ ಪಾಯಿಂಟ್ ಅನ್ಲೋಡಿಂಗ್ ಮಾಡ್ತೀನಿ ಅಂತ ಹೇಳಿದೆ. ಅವರು ಏನು ಹೇಳಿದ್ರು, ಲಾಸ್ಟಿಗೆ ನಮ್ಮ ಟ್ರಾನ್ಸ್ಪೋರ್ಟ್ ನಾವು ಫೋನ್ ಮಾಡ್ದೆ. ಪರವಾಗಿಲ್ಲ ಸರಿ, ನೀ ಡಬಲ್ ಪಾಯಿಂಟ್ ತೊಗೊಂಡು ಹೋಗಲ್ಲ ಅಂದರೆ ಪರವಾಗಿಲ್ಲ, ಒಂದೇ ಪಾಯಿಂಟ್ ತೊಗೊಂಡು ಹೋಗು, ಅವ್ರಿಗೆ ಬ್ಯಾಡ್ ಅಂತ ಹೇಳಿಬಿಡ್ತೀನಿ ಅಂತ ಹೇಳ್ದೆ. ಲಾಸ್ಟಿಗೆ ಟ್ರಾನ್ಸ್ಪೋರ್ಟ್ನವ ಕಂಪ್ನಿನವ ಏನು ಮಾತಾಡಿದ್ದಾರೆ ಗೊತ್ತಿಲ್ಲ. ಅದು ಹಿಂದಿನ ಬಾಕ್ಸ್ ಲೋಡ್ ಮಾಡು, ಅವರು ಫುಲ್ ಗಾಡಿ ದುಡ್ಡು ಕೊಟ್ಟವ್ರಲ್ಲ, ಹಿಂದಿನ ಬಾಕ್ಸ್ ಲೋಡ್ ಮಾಡ್ಕೊ, ಅದು ಒಂದೇ ಪಾಯಿಂಟಲ್ಲಿ ಖಾಲಿ ಮಾಡು ಅಂತ ಹೇಳ್ದೆ. ನೋಡಿ ಗೈಸ್, ಇಲ್ಲಿ ಪಾರ್ಟಿ ಅಂದರೆ ಏನು ಹೇಳ್ತಿದ್ದ, ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನು ಹೇಳ್ದೆ, ಇದೊಂದು ಬಾಕ್ಸ್ ತೊಗೊಂಡೋಗು, ಎಷ್ಟು ಅಮೌಂಟ್ ಆಗುತ್ತೆ ಎಷ್ಟ ಕೊಡ್ತೀನಂತ. ನಾನೇನು ಹೇಳಿದೆ, ಸರ್ ಇಲ್ಲ, ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಹೈದ್ರಾಬಾದಿಗೆ, ಬೇಡ, ನಾನು ಇದು ಒಂದೇ ಡೆಲಿವರಿ ಇರಲಿ, ಒಂದೇ ಬಾಕ್ಸ್ ತೊಗೊಂಡು ಹೋಗ್ತೀನಿ ಅಂತ ಹೇಳಿದೆ. ಇವಾಗಂದರೆ ಅದೇ ಒಂದೇ ಪಾಯಿಂಟಲ್ಲಿ ಅನ್ಲೋಡಿಂಗ್ ಮಾಡಿಬಿಡು, ಇದು 2 ಬಾಕ್ಸ್ ತೊಗೊಂಡು ಹೋಗಿ ಅಂತ. ಅದು ಸೇಮ್ ಬಾಡಿಗೆಯಲ್ಲಿ ಇದು 2 ಲೋಡ್ ಮಾಡಿ ಕಳಿಸ್ತಾ ಇದ್ದಾರೆ. ನಾವು ಫಸ್ಟ್ ಟೈಮ್ ಹೋಗ್ತೀವಂತ. ನೋಡಿ ಗೈಸ್, ಟ್ರಾನ್ಸ್ಪೋರ್ಟ್ನವರು ಈ ಥರ ಫ್ರಾಡ್ ಮಾಡ್ತಾರೆ. ನೋಡ್ಕೇಸಿ ಲೋಡ್ ಮಾಡಿ ಗೈಸ್. ಓಕೆ, ಬಾಯ್.